ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಂಡ್ಯ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕಂದರೆ ಹೂವು ಮತ್ತು ತರಕಾರಿ ತೆಗೆದುಕೊಂಡು ಹೋಗೋಣ ಅಂತ ಮನೇಲಿ ಇವತ್ತು ಪೂಜೆ ಮಾಡ್ತಾರೆ. ಇವತ್ತು ಶನಿವಾರ, ಅದರಿಂದ ವಾರ ಮಾಡ್ತಾರೆ. ಅದಕ್ಕೆ ಹೂವು ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ. ಒಂದು ಮಾರು ಹೂವು ಫ್ರೆಂಡ್ಸ್ 40 ರೂಪಾಯಿ ಫ್ರೆಂಡ್ಸ್. ಸಾಮಂತಿಗೆ ಹೂವು, ಸೇವಂತಿಗೆ ಹೂವು ಚೆನ್ನಾಗಿದೆ ಫ್ರೆಂಡ್ಸ್, ಫ್ರೆಶ್ ಆಗಿದೆ. ನೀವು ಬೇಕಾದರೆ ಒಂದು ಸಲ ಮಂಡ್ಯಕ್ಕೆ ಬಂದರೆ ಹೂವು ತೊಗೊಂಡೋಗಿ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇವಾಗಲೇ ಇಷ್ಟು ರೈಟ್ ಅಂದರೆ ಹಬ್ಬ ಇಲ್ಲ, ಏನಿಲ್ಲ. ಆಮೇಲೆ ಹಬ್ಬ ಇದು ಯಾವುದು ಆಯುಧ ಪೂಜೆ ಬಂದು ಫುಲ್ಲು ರೈಟು ಫ್ರೆಂಡ್ಸ್ ಹೂವಿಂದು. ಹಾಗೆ ಹಣ್ಣಿರಲಿಲ್ಲ, ಟೊಮಟೊ ಹಣ್ಣು ಇರಲಿಲ್ಲ. ಹಾಗೆ ಬಂದೆ ಮಾರ್ಕೆಟಿಗೆ. ಹಾಗೆ ತರಕಾರಿ, ಹಣ್ಣು ಎಲ್ಲ ತೊಗೊಂಡೆ ಫ್ರೆಂಡ್ಸ್. ಒಂದು kg ಹಣ್ಣು, ಟೊಮಟೊ ಹಣ್ಣು 20 ರೂಪಾಯಿ ಫ್ರೆಂಡ್ಸ್. 20 ರೂಪಾಯಿ 2 kg ತೊಗೊಂಡೆ ಫ್ರೆಂಡ್ಸ್, 40 ರೂಪಾಯಿ ಕೊಟ್ಟು. ನಮ್ಮ ಅಮ್ಮ ನೋಡಿ ಫ್ರೆಂಡ್ಸ್, ದೋರ್ಕಾಯಿ ಇರೋದನ್ನ ತೊಗೋತಾರೆ, ಜಾಸ್ತಿ ಹಣ್ಣಾಗಿರೋದು ತೊಗೊಳ್ಳಲ್ಲ. ನಮ್ಮ ಮನೇಲಿ ಎಷ್ಟು ದಿನ ಆದರೂ ಇಡ್ಬೋದು. ಹಾಗೆ ಒಂದು 10 ರೂಪಾಯಿಗೆ ಮೆಣಸಿನ್ಕಾಯಿ, ಒಂದು 30 ರೂಪಾಯಿ ನಿಂಬೆಹಣ್ಣು ತೊಗೊಂಡೆ ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್. ಊರಲ್ಲಾದರೆ 7 ರೂಪಾಯಿ ಸಿಗುತ್ತೆ, ಇಲ್ಲಾದರೆ 10 ರೂಪಾಯಿ ಕೊಡಬೇಕು ಫ್ರೆಂಡ್ಸ್. ಹಾಗೆ ಶುಂಠಿ ತೊಗೊಂಡೆ ಫ್ರೆಂಡ್ಸ್, 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡೆ ಫ್ರೆಂಡ್ಸ್. ಹಾಗೆ ಸಾಂಬಾರು ಸೊಪ್ಪು ತೊಗೊಂಡೆ. ಸಾಂಬಾರು ಸೊಪ್ಪು ಅಂದರೆ ಬೇಳೆಕಾಳು ಸೊಪ್ಪು ಹಾಕಿ ಸೊಪ್ಪು ಸಾಂಬಾರು ಮಾಡ್ತಾರಲ್ಲ, ಅದನ್ನು ಮಾಡೋದು, ಆ ಸಾಂಬಾರು ಮಾಡೋದು ಅಂತ ಸೊಪ್ಪು ತೊಗೊಂಡೆ ಫ್ರೆಂಡ್ಸ್. 3 ಕಂತೆ ನನಗಿಷ್ಟ ಫ್ರೆಂಡ್ಸ್, ಅದಕ್ಕೆ. ಹಾಗೆ ಅವರೆಕಾಯಿ ತೊಗೊಂಡೆ, ಬೆಂಡೆಕಾಯಿ ತೊಗೊಂಡೆ, ನುಗ್ಗೆಕಾಯಿ ತೊಗೊಂಡೆ, ಇದನ್ನು ತೊಗೊಂಡೆ, ನುಗ್ಗೆಕಾಯಿ, ಕುಂಬಳಕಾಯಿ, ಬೀನೀಸು ಎಲ್ಲ ತೊಗೊಂಡೆ ಫ್ರೆಂಡ್ಸ್ ಸಾಂಬಾರಿಗೆ. ಮತ್ತೆ ಮಂಡ್ಯಕ್ಕೆ ಮಾರ್ಕೆಟಿಗೆ ಬರೋಕ್ಕಾಗಲ್ಲ ಫ್ರೆಂಡ್ಸ್. ಅದರಿಂದ ಇವಾಗಲೇ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಡು ಹೊಂಟೋಗ್ಬಿಡ್ತೀನಿ ಒಂದು 10 ದಿನಕ್ಕೆ. ಓಕೆನಾ? ಮತ್ತೆ ಯಾರು ಬರ್ತಾರೆ ಫ್ರೆಂಡ್ಸ್? ಸುಮ್ಮನೆ ನಮ್ಮೂರಿಗೂ ಮಂಡ್ಯಕ್ಕೂ ದೂರ ಆಗುತ್ತೆ ಫ್ರೆಂಡ್ಸ್. ನಾವು ಏನೇ ಸಾಮಾನು ತೊಗೋಬೇಕಾದ್ರೂ ಮಂಡ್ಯಕ್ಕೆ ಬರಬೇಕು ಫ್ರೆಂಡ್ಸ್. ಅದರಿಂದ ಬೇಗನೆ ಬಂದುಬಿಡ್ತೀನಿ ಫ್ರೆಂಡ್ಸ್. ಯಾವಾಗ ಬೇಕೋ ಯಾವಾಗಾದರೂ ಬಂದಾಗ ಈ ಥರ ಸಾಮಾನು ತೊಗೊಂಡು ಹೊಂಟೋಗ್ಬಿಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಿಷ್ಟ ಫ್ರೆಂಡ್ಸ್ ತರಕಾರಿ ಸಾಂಬಾರು. ನಿಮಗೂ ಇಷ್ಟನಾ? ನನಗೆ ಗೊತ್ತಿದೆ ನಿಮಗೂ ಕೆಲವ್ರಿಗೆಲ್ಲ ಇಷ್ಟ ಇರುತ್ತೆ ಸಾಂಬಾರು, ತರಕಾರಿ ಸಾಂಬಾರು. ಮೂಲಂಗಿ ಅಂತೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೂಲಂಗಿನ ಕೂದ್ಬಿಟ್ಟು ಸಾಂಬಾರು ಮಾಡಬಾರ್ದು, ಜಜ್ಜಿಬಿಟ್ಟು ಮಾಡಿದ್ರೆ ಸಾಂಬಾರು ಸಖತ್ತಾಗಿರುತ್ತೆ. ಓಕೆನಾ? ಬೆಂಡೆಕಾಯಿಯಲ್ಲಿ ಸಾಂಬಾರು ಮಾಡಿದರೆ, ಗೊಜ್ಜು ಮಾಡಿದರೆ, ಚಪಾತಿ ಮಾಡಿದರೆ, ಬೆಂಡೆಕಾಯಿಗೆ ಗೊಜ್ಜು ಮೀನು ಸಾಂಬಾರು ತಿಂದಂಗೆ ಚೆನ್ನಾಗಿರುತ್ತದೆ. ಹುಣ್ಸೆಹಣ್ಣು ಹಾಕ್ಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಹಾಗೆ ಕ್ಯಾರೆಟು ಬೀಟ್ರೇಟು ಎಲ್ಲ ತುರಿದ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಚಪಾತಿಗಾದರೂ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಪೂರಿ ಅವಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಏನಂದರೆ ತರಕಾರಿ ತಿನ್ನೋದ್ರಿಂದ ನಮ್ಗೆ ಏನು ಯೂಸ್ ಅಂದರೆ, ನಮ್ಮ ಬಾಡಿಯಲ್ಲಿ ರಕ್ತ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಎಲ್ಲರೂ ತರಕಾರಿ ತಿನ್ನಿ, ಚೆನ್ನಾಗಿ ತಿನ್ನಿ. ಓಕೆನಾ? ತರಕಾರಿ ತಿನ್ನೋದ್ರಿಂದ ನಮಗೆ ಲಾಭ ಇದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.